ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಳೆಯೋದೇ ಇಲ್ಲ, ಮಾರ್ಕೆಟ್ಸ್ ಬೆಳೆಯೋದಕ್ಕಿಂತ ಫಾಲ್ ಆಗೋದೇ ಜಾಸ್ತಿ. ಇನ್ವೆಸ್ಟ್ ಮಾಡಿದ್ರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ನೀವು ಅನ್ಕೊಂತಾ ಇದ್ರೆ 1 ಮಿನಿಟಲ್ಲಿ ನಿಮ್ಮ ಯೋಚನೆನ ಬದಲಾಯಿಸ್ತೀನಿ. ಜೆಫ್ರೀಸ್ ಅವರು ನಮ್ಮ ಮಾರ್ಕೆಟ್ಸ್ ಬಗ್ಗೆ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ನಮ್ಮ ಎಕಾನಮಿ ಆದರೆ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಈ Q1 ಅಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. FIS ಆದ್ರೆ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಮತ್ತೆ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ಬ್ಯಾಂಕ್ ಲೋನ್ಸ್ ಆದ್ರೆ 17 ಇಂದ 18% ಗ್ರೋ ಆಗ್ತಾ ಇದೆ. ಕಾರ್ಪೊರೇಟ್ ಲೋನ್ಸ್ ಆದ್ರೆ ಇಯರ್ ಆನ್ ಇಯರ್ ಅಲ್ಲಿ 20% ಗ್ರೋ ಆಗ್ತಾ ಇದೆ. ಅದ್ರ ಜೊತೆಗೆ ಗೌರ್ಮೆಂಟ್ ಆದ್ರೆ ಬಾಂಡ್ಸ್ ಲೀಡ್ ಆಗಿ FISಗೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಅದರಿಂದ ಬಾಂಡ್ಸ್ ಒಳಗಡೆ $8.7 ಬಿಲಿಯನ್ ಇನ್ಫ್ಲೋಸ್ ಬಂದಿದೆ. ಅದ್ರ ಜೊತೆಗೆ ರೀಸೆಂಟ್ ಆಗಿ FCNR ಡೆಪಾಸಿಟ್ ಇಂದ ಡಾಲರ್ಸ್ ಮತ್ತೆ ನಮ್ಮ ಇಂಡಿಯಾಗೆ ಬರ್ತಾ ಇದೆ. ಇದ್ರ ಜೊತೆಗೆ ರುಪಿ ಕೂಡ ಸ್ಟೆಬಿಲೈಸ್ ಆಗ್ತಾ ಇದೆ. ಈ ತರ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿ ಜೆಫ್ರೀಸ್ ಅವರು 3 ಕಂಪನೀಸ್ನ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡಿಕೊಂಡು ಒಂದು ಕಂಪನಿಯಲ್ಲಿ ವೇಟೇಜ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅವನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಥ್ಯಾಂಕ್ ಯು.